ಹೊಳೆಯ ನೀರಿಬಲು ಹೃದಯ ರಸ ಉಕ್ಕಿ ಹರಿಯಬೇಕು. ಅಲೆಯು ನಲುಗದ ಬಂಡೆಯಲು ಆತ್ಮಬಲವಿರಬೇಕು. ತಿಳಿದವರ ಚರಿತವಿದು ಮಂಕುತಿಮ್ಮ ಮಂಕುತಿಮ್ಮ. ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿರುವುದು ಶಿವಂಗೆ. ಸತಿಪತಿಗಳೊಂದಾಗಿ ಮಾಡದ ಭಕ್ತಿ ಅಮೃತಗಳು ವಿಷವೆರಿಸಿದಂತೆ ಕಾಣ ರಾಮನ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಮತ್ತು ಜಗತ್ತಿನ ಎಲ್ಲ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಒಂದು ಬಹಳ ಊರಿನವರೆಲ್ಲರೂ ಸೇರಿ ಮಾಡಿಕೊಂಡು ಬಹಳ ಪ್ರೀತಿಯಿಂದ ನಡೆಸಿಕೊಂಡು ಬರ್ತಾ ಇರುವಂತ ಈ ಕಾರ್ಯಕ್ರಮ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. 25 ವರ್ಷಗಳ ಸಾರ್ಥಕ ದಾಂಪತ್ಯವನ್ನು ಮಾಡಿ ರಜತ ಮಹೋತ್ಸವವನ್ನ ಆಚರಣೆ ಮಾಡಿಕೊಳ್ತಾ ಇರುವಂತ ನಮ್ಮ ಸಿದ್ದರಾಮ್ ಮತ್ತು ಶರಣೆ ಮೈತ್ರಾಬಾಯಿ ಸಿದ್ದರಾಮ್ ಸಾಸಾಬಾಳ್ ಇವರ ಈ ಒಂದು ರಜತ ಮಹೋತ್ಸವ ಸಮಾರಂಭದ ವೇದಿಕೆ ಮೇಲೆ ಪಾಲ್ಗೊಂಡಿರುವಂತಹ ಎಲ್ಲ ಪೂಜ್ಯರಲ್ಲಿ, ಗಣ್ಯಾತಿ ಗಣ್ಯರಲ್ಲಿ, ಸೇರಿರುವಂತಹ ಮಹಾಜನತೆಯಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ತಾವೆಲ್ಲ ಮಾತಾಡಕತ್ತೀರಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಮಾತನಾಡುವವರಿಗೆ ಸುಮ್ಮನೆ ಕೂತ್ಕೋರಿ. 5 ನಿಮಿಷ ಎಲ್ಲಾದ್ರೂ ಪೇಷನ್ಸ್ ಇರ್ಬೇಕು. ಯಾವಾಗ್ಲೂ ಸುಮ್ಮನೆ ಕೂತ್ಕೋರಿ. ಒಟ್ಟ ಧ್ವನಿ ಕೇಳಬಾರ್ದು. ಬಹುಶಃ ಇವತ್ತ ಕಸ ಹೊಡಿತೀರಿ, ಕಸ ಹೊಡೆದ ಬಳಕ ಕಸ ಹೊಡೆದು ಕಸಬರಿ ಏನಾಗಿರ್ತದೆ ಅಂತ ಕೇಳಿದ್ರೆ ಮಂಡಾಗಿರ್ತದೆ. ಮಂಡಾದ್ಮೇಲೆ ನಮ್ಮ ಹೆಣ್ಮಕ್ಳು ಶಾಣಾಗಿರ್ತೀರಿ ನೀವು ಅಂತ ಕೇಳಿದ್ರೆ ಹೆಣ್ಮಕ್ಳು ಅದನ್ನ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಆ ಕಸಬರಿಗೆ ಮ್ಯಾಲೆ ಪುಣ್ಯದಾಗ ಹೋಗ್ಕೊಟ್ಟಿರ್ತೀರಿ. ಮಣ್ಣು ಕಸಬರಿ ಹೊರ ಹೋಗಂಗಿಲ್ಲ. ಅದನ್ನ ತೆಗೆದು ಹಗ್ಗ ಇಟ್ಟಿರ್ತೀರಿ. ಗಂಡ ಕೇಳ್ತಾ ನಿಮ್ಗೆ, ಅಲ್ಲ ಮಣ್ಣು ಕಸಬರಿಗೆ ಯಾಕೆ ಇಡಾಕತ್ತಿ, ಹಂಗ ಕಟ್ಟಿ ಅಂತ ಕೇಳಿದಾಗ ನೀವು ಹೇಳ್ತೀರಿ, ನಾ ದೀಪಾವಳಿ ಸುಣ್ಣ ಹಚ್ಚೋದು ಕೂಡ ಇಡೋಣ ಅಂತ ಹೇಳಿ ಇಡ್ತಾಳೆ ಹೆಣ್ಮಕ್ಳು. ಹೌದಲ್ಲ ನಾನು ಹೇಳೋದು? ನೋಡಿ, ಈ ಜಗತ್ತಿನಾಗ ಒಂದು ಕಸಬರಿಗೆ ಅಂತ ಕಸಬರಿಗೆ ಕೆಲ್ಸಕ್ಕೆ ಬರ್ತದೆ ಅಂತ ಕೇಳಿದ್ರೆ ಮನುಷ್ಯ ಕೆಲ್ಸಕ್ಕೆ ಬರಂಗಿಲ್ಲ. ಎಷ್ಟು ಅದ್ಭುತ ಇರ್ತದೆ ಮನುಷ್ಯ. ಇವತ್ತು ನಾವು ಮಾತಾಡ್ತಾ ಇರೋದು ಇಬ್ರು ಪುಣ್ಯ ದಂಪತಿಗಳು. ಎಂಥವ್ರು ಅಂತ ಕೇಳಿದ್ರೆ ಎಲ್ಲರೂ ಮನಸ್ಸಿನಾಗದಾರ, ಸ್ವಾಮಿಗಳು ಮನಸ್ಸಿನಾಗದಾರ, ಸಂಸಾರಿಕರ ಮನಸ್ಸಿನಾಗದಾರ. ಹೆಂಗ ಬದುಕಬೇಕು ಗಂಡ ಹೆಂಡತಿ ಅಂತ ಕೇಳಿದ್ರೆ ಒಂದು ಮಾಡೆಲ್ ಯಾರದಾರ ಅಂತ ಕೇಳಿದ್ರೆ ಇಬ್ರು ನಮ್ಮ ಸಿದ್ದರಾಮ್ ಮತ್ತು ಮೈತ್ರಾಬಾಯಿ ಅವರ. ಇವತ್ತು ನಮ್ಮ ಸಿದ್ದನ್ ನೋಡ್ಬಿಟ್ಟು ಎಲ್ಲ DC ಆಫೀಸರ್ ಕಾಣಕತ್ತಾನ. ತಾಯಿ ಆ ಕೋಟ್ ಲಗ್ನದಾಗ ಹಾಕಿದ್ರೆ ಅನ್ಸಾಕತ್ತೆ. ಬಹುಶಃ ನೀವೆಲ್ಲರೂ ನಮ್ದು ಯಾವಾಗ 25 ವರ್ಷ ಆದಿತ್ತು ಅನ್ನಕತ್ತೀರಿ ಅಂತೇಳಿ ಅನಿಸ್ತೈತೆ ನನಗೆ. ಯಾಕೋ ಹೌದಲ್ಲ, ನೀವೆಲ್ಲರ ಮನಸ್ಸಿನ ಬಂದಿರ್ಬೇಕು. ನೋಡ್ರಿ ಎಷ್ಟು ಅದ್ಭುತ. ಊರಿನ ಜನ ಎಲ್ಲರೂ ನೀವೆಲ್ಲ ಸೇರಿ ಮಾಡಕತ್ತೀರಲ್ಲ. ತನ್ನಂಗ ನೋಡಿದರೆ ಬೆನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಾಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ ಅಂತ ಹೇಳ್ತಾರೆ. ಎಂತ ಆದರ್ಶದ ಬದುಕು. ಇಷ್ಟೊತ್ತು ಮಟ್ಟ ಮದು ಮಾತಾಡಿದವ್ರು ಮುಂದೆ ಮುತ್ತೈದರು ಇಬ್ರು ಮಾತಾಡ್ಬಿಟ್ರೆ ಎಲ್ಲ ನನಗೇನು ಉಳಿಸಿಲ್ಲ ಹೇಳಕ್ಕ. ಮುಂದೆ ಆರತಿ ಮಾಡಿ ಮುತ್ತೈದರು ಅವರು ಶ್ರೀಶೈಲ ಮಠಪತಿ ಮತ್ತು ಸೂಕ್ಷ್ಮಸ್ತರ ಅಂತ ಎಲ್ಲ ಹೇಳ್ಯಾರ. ಹಗ್ಗ ಮಾಡ್ತಾರ ನೋಡ್ರಿ, ಕಸದಾಗ ರಸ ಕಾಣಬೇಕಂತ. ಕಸ ಇದ್ದಲ್ಲಿ ಅದರಾಗೂ ರಸ ಐತಿ ಅನ್ನೋದನ್ನ ತೋರಿಸಿಕೊಟ್ಟವರು ನಮ್ಮ ಭಾರತೀಯರು. ಆ ಪರಂಪರೆಗೆ ನಮ್ಮ ಆಲ್ಮೇಲೆ ನಿದರ್ಶನ ಅಂತ ಕೇಳಿದ್ರೆ ಇವತ್ತ ಆ ಬೀಸಾಕಿರ್ತಕ್ಕಂಥ ಪಟಕ ಅದೇನು ಇದು ಇರ್ತದಲ್ಲ ಪೇಟ, ಆ ಪೇಟನ ಆರಿಸಿ ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಹೋಗಿ ಹಗ್ಗ ಮಾಡಕ್ ಬರ್ತೈತಿ, ಅದನ್ನ ಕಾಲು ಉಡಿಸ್ಲಿಕ್ಕೆ ಅವು ತಳಂಗಳವನ್ನು ಮಾಡ್ಲಿಕ್ಕೆ ಬರ್ತೈತಿ ಎನ್ನುವಂಥದ್ದನ್ನು ಬಹುಶಃ ಎಷ್ಟು ಸುಂದರವಾಗಿ ತೋರಿಸಿಕೊಟ್ಟಾರೆ. ಹೇಳ್ತಾರಲ್ಲ, ಒಂದ್ ದಿವಸ ಏನೋ ಸೀರೆಗೆ ಪ್ಯಾಂಟಿಗೆ ಅಥವಾ ದೋತ್ರಕ ಪ್ಯಾಂಟಿಗೆ ಜಗಳ ಹತ್ತಿತ್ತ. ಜಗಳ ಹತ್ತಾಗ ಪ್ಯಾಂಟ್ ಅಂತಂತ ನಾನು ಶ್ರೇಷ್ಠ ಅಂತಂತ ಪ್ಯಾಂಟ್, ಸೀರೆ ಅಂತಂತ ಅಥವಾ ದೋತ್ರ ಅಂತಂತ ನಾನು ಶ್ರೇಷ್ಠ
ದೋತ್ರ. ಅವಾಗ ಆ ಪ್ಯಾಂಟ್ ಅಂತಂತ ನೀ ಎದಕ್ಕಾದಿ ಎದಕ್ ಉಪಯೋಗ ಆಗಂಗಿಲ್ಲ ಅಂತ ಹೇಳಿ ಪ್ಯಾಂಟ್ ಅಂತಂತ. ಹಂಗ ಇವತ್ತು ಮನುಷ್ಯ ಪ್ರತಿಯೊಂದು ಕೆಲಸಕ್ಕೆ ಬರ್ತಾನೆ. ನೋಡ್ರಿ ಎಷ್ಟು ಅದ್ಭುತ. ಅವ್ರನ್ನ ನೋಡಿದಾಗ ವೇಸ್ಟ್ ಆಗಿರ್ತಕ್ಕಂಥ ಕಸದಲ್ಲಿ ರಸವನ್ನ ಕಾಣುವಂತ ಇಬ್ರು ಬಹಳ ಎಲ್ಲ ಒಂದು ಮಂಗಲ ಕಾರ್ಯಗಳು ನಡೆಯಲಿ, ಊರಿನಲ್ಲಿ ಒಂದು ಸೋಮಾನ ಕಾರ್ಯ ನಡೀಲಿ, ಒಂದು ಲಗ್ನ ಕಾರ್ಯ ನಡೀಲಿ, ಯಾವುದೇ ಇರಲಿ, ಒಂದ್ 2-3 ದಿವಸ ಮಾತ್ರ ನಮ್ಮ ಸಂಸಾರ ಬಿಟ್ಟು ಎಲ್ಲ ಕೆಲಸ ಮಾಡುವಂತ ಯಾರಾದ್ರೂ ಮನೆ ಕಾರ್ಯಕ್ರಮ ಇರಲಿ, ಮನೆಯಲ್ಲಿ ಎಲ್ಲೇ ಕಾರ್ಯಕ್ರಮ ಮಾಡುವಂತ ಅಡಿಗೆದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಸಿದ್ದರಾಮ್ ಸಾಸಾಬಾಳ ಮತ್ತೆ ಮೈತ್ರಾ ಅಕ್ಕ ಅವ್ರು ಅಂತ ಹೇಳಿ ನಾವು ಬಹಳ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀವಿ. ಬಹಳ ಬೇಕು ತಿಳಿದವರ ಚರಿತವಿದು ಮಂಕುತಿಮ್ಮ ಅಂತ ಡಿವಿಜಿ ಹೇಳ್ತಾರೆ. ತಿಳಿದವರು ಹಿಂಗಿರ್ತಾರೆ. ಆ ಮುದಿಗೆ ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ನಾ ಮಕ್ಕಳನ್ನ ಎಲ್ಲಿ ಕಾಣ್ಬೇಕಂತ ಕೇಳಿದ್ರೆ ಗಿಡದಲ್ಲಿ ಕಾಣೋನು, ಪ್ರಕೃತಿಯಲ್ಲಿ ಕಾಣೋನು. ನೇಚರ್ ಇಸ್ ಗಾಡ್ ಅಂದ್ರೆ ಪ್ರಕೃತಿಯೇ ದೇವರು ಅಂತ ಹೇಳ್ತಾರ. ನಾನೇನ್ ಮಾಡ್ತಿದ್ದೆ ಹುಟ್ಟಿಸ್ತಾರೆ ಅಂತ ಕೇಳಿದ್ರೆ, ನೆಡ್ತಾರೆ ಅಂತ ಕೇಳಿದ್ರೆ ಮರಗಳನ್ನ ನೆಡ್ತಾರೆ. ಮರಗಳನ್ನ ನೆಟ್ಟಿ ಪ್ರಪಂಚಕ್ಕೆ ಒಂದು ಆದರ್ಶ ಜೀವನವನ್ನ ಸಾಗಿಸಿ ತೋರಿಸ್ತಾರೆ. ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ನಾಡಿನಲ್ಲಿ ಸಾಲು ಮರದ ತಿಮ್ಮಕ್ಕಾಗಿ ಪರಿವರ್ತನೆ ಆಗ್ತಾರೆ. ಇವತ್ತು ನೋಡ್ರಿ ಅವ್ರಿಗೆ ಎಂತ ಪ್ರಶಸ್ತಿಗಳು ಬಂತು. ಒಬ್ಬ ಸಾಲು ಮರದ ತಿಮ್ಮಕ್ಕ, ಅಲ್ಲಿ ಒಬ್ಬ ಸಾಲು ಮರದ ತಿಮ್ಮಕ್ಕ ಬಹಳ ದೂರ. ಇನ್ನೊಂದು ಹೇಳ್ತೀನಿ, ನೀವು ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆ ಉದಾಹರಣೆ ಹೇಳ್ಬೇಕಲ್ಲ. ನಮ್ಮ ಬಿಜಾಪುರ ಜಿಲ್ಲೆದಾಗ ಒಬ್ಬ ಹೆಣ್ಮಗಳಾಗಿ ಹೋಗ್ತಾಳೆ. ಆ ಹೆಣ್ಮಕ್ಳು ಮಕ್ಕಳ ಇರಂಗಿಲ್ಲ, ಕೋಟಿ ಗಟ್ಟಲೆ ಇರ್ತದೆ. ಆಯುಷ್ಯ ರೇಖೆ ಇದ್ದು ಫಲವೇನು? ಆಯುಷ್ಯವಿಲ್ಲದನ್ನಕ್ಕ ಅಂತ ಹೇಳ್ತಾರಲ್ಲ, ಹಂಗ ಮರವಿದ್ದು ಫಲವೇನು, ನೆರಳಿಲ್ಲದನ್ನಕ್ಕ, ರೂಪಿದ್ದು ಫಲವೇನು, ಗುಣವಿಲ್ಲದನ್ನಕ್ಕ. ದೇವ್ರು ಎಲ್ಲಾ ಕೊಟ್ಟಿರ್ತಾನ. ಸಾವಿರಾರು ಎಕರೆ ಆಸ್ತಿ ಕೊಟ್ಟಿರ್ತಾನ, ಸಂಪತ್ತು, ಬೆಳ್ಳಿ, ವಜ್ರ, ಬಂಗಾರ ಎಲ್ಲ ಇರ್ತೈತೆ ಮನೆಯೊಳಗೆ. ಆದ್ರ ಹೆಣ್ಮಕ್ಳಿಗೆ ಮಕ್ಕಳಿಗೆಲ್ಲ ಏನ್ ಬರ್ತಾವ ಅಂತ ಕೇಳಿದ್ರೆ 14 ಶುಭಯೋಗಿಗಳು ಹತ್ತಕ್ಕಂತ ಒಂದು ಯಪ್ಪ ನಾನು ಲಗ್ನ ಎಷ್ಟು ವರ್ಷ 12 ವರ್ಷ ಬಂತು, ಒಟ್ಟ ಮಕ್ಕಳಾಗಿಲ್ಲ. ಪುರಾಣ ಎಲ್ಲ ಹೇಳೋದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ಹೇಳ್ತಾರಪ್ಪ. ಬಹಳ ಮನಸ್ಸಿಗೆ ನೋವಾಗಿದೆ, ಆಶೀರ್ವಾದ ಮಾಡ್ರಿ, ಒಂದು ನನ್ನ ಕೃಪಾ ಮಾಡಿ ಒಂದು ಮಕ್ಕಳಾಗಂಗ ಅಂತ ಹೇಳಿ ಶಿವಯೋಗಿಗಳನ್ನು ಹೇಳ್ತಾರೆ. ನಮ್ಮ ಪುರಾಣಗಳು ಏನ್ ಹೇಳ್ತಾವ ಅಂತ ಕೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ನಾವೊಂದು ನಿಮ್ ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂತ ಇದನ್ನ ಹೇಳಕತ್ತೀನಿ. ಅಪುತ್ರಶ್ಯ ಗತಿರ್ನಾಸ್ತಿ ಅಂತ, ಅಪುತ್ರಶ್ಯ ಮಕ್ಕಳಿಲ್ಲದವರಿಗೆ ಗತಿ ನಾಸ್ತಿ ಅಂತ ಅರ್ಥ. ಹಂಗಂದ್ರೆ ಏನು? ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ. ಹಂಗಲ್ಲ, ಯಾರ ಮನಸ್ಸು ಮಕ್ಕಳಂತೆ ಆಗುವುದಿಲ್ಲವೋ ಅವರಿಗೆ ಮೋಕ್ಷವಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳೋದೇನು ಅಂತ ಕೇಳಿದ್ರೆ, ಮಕ್ಕಳಿಲ್ಲ ಅವ್ರು ಹೋದಾಗ, ಹೆಣ್ಮಕ್ಳು ಹೋದಾಗ ಅಪ್ಪಳು ಹೇಳ್ತಾರೆ 14 ಶಿವೆಗಳು, ನೋಡವ ನೀನು ನಿನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಂತೆ ಹಾಕಿ ಈ ಸೂರ್ಯ ಚಂದ್ರ ಇರೋವರೆಗೆ ಪ್ರತಿಯೊಂದು ಮನೆ ಮಕ್ಕಳು ಆ ಭಾಗದ ಮಕ್ಕಳು ನಿನ್ನ ಹೆಸರು ಬರ್ಬೇಕು ಆ ಸರ್ಟಿಫಿಕೇಟ್ನಾಗ. ಅಂತ ಒಂದು ಕೆಲಸ ಮಾಡೋದು. ನಿನ್ನ ಆಸ್ತಿ ಎಲ್ಲ ನಮ್ಮ ಜೋಳಿಗೆಗೆ ಹಾಕೊಂಡು ನಿನ್ನ ಹೆಸರಿನ ಶಾಲೆ ಕಾಲೇಜುಗಳನ್ನು ಮಾಡ್ತೀವಿ, ನಿನ್ನ ಎಲ್ಲರಿಗೆ ತಾಯಿ ಅತ್ತಿ ಅಂತ ಹೇಳಿ ಹೆಣ್ಮಕ್ಳು ಹೇಳ್ತಾರೆ. ಆ ಹೆಣ್ಮಗಳು ಇಡೀ ಈರಪ್ಪನವರು, ಗಂಗಮ್ಮನವರು ಅಂತ ಹೇಳಿ ಆ ಇಡೀ ತಮ್ಮ ಆಸ್ತಿಯನ್ನು ಸಮಾಜಕ್ಕೆ ಕೊಡ್ತಾರೆ. ಮುಂದೆ ಮುದ್ದೇಬಿಯಾದಾಗ ಏನ್ ನಿರ್ಮಾಣ ಆಗ್ತದೆ? ಚಿನ್ವಾರ ಗಂಗಮ್ಮ ವಿಶ್ವವಿದ್ಯಾಲಯ ಆಗ್ತದೆ. ಸಾವಿರಾರು ಮಕ್ಕಳು ಬದುಕ್ತಾರೆ. ಇವತ್ತು ಅವ್ರ ಹೆಸರು ಹೇಳ್ತಾರ ಅಂತ ಕೇಳಿದ್ರೆ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಶ್ರೇಷ್ಠ ಅಥವಾ ಏನು ಹಿಂಗಿದ್ದಿದ್ದು ಶ್ರೇಷ್ಠ? ಬಹುಶಃ ಇವತ್ತು ಇವ್ರನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ. ಎಲ್ಲ ಉದಾಹರಣೆಗಳು ನೆನಪಿಗೆ ಬರ್ತಾ ಇದ್ದಾವೆ. ಬಹಳ ಒಳ್ಳೆ ಕೆಲಸವನ್ನು ಮಾಡಕ್ಕ ಹತ್ತಿದ್ದಾರೆ. ಇನ್ನೂ ನೋಡ್ರಿ, ಈಗ ಈ ವಯಸ್ಸು ಕೂಡ ಮನೆಗಳು ಗಂಡ ಹೆಂಡತಿ ಆಡ್ಕೊಂಡು ಮನೆಗೆ ಬಿಸಿಲಾಗ ಕೊಟ್ಟು ಬಂದಾರ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಾಗ. ಅವ್ರ ಉತ್ಸಾಹವನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಇನ್ನು ಅವ್ರಿಗೆ ಈಗ ಬೆಳ್ಳಿ ಮಹೋತ್ಸವನ ಆಚರಣೆ ಮಾಡ್ಕೊಂಡಿದ್ದಾರೆ. ಅದು ಮುಂದೆ ಸಿಲ್ವರ್ ಜುಬ್ಲಿ ಹೋಗಿ ಮುಂದೆ ಅದು ಗೋಲ್ಡನ್ ದರ ಆಗಲಿ, ಆ ನಂತರ ವಜ್ರ ಮಹೋತ್ಸವ ಆಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಅವ್ರು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಇಬ್ಬರು ನೋಡಿದಾಗ ಬಹುಶಃ ಬಹಳ ಸಂತೋಷ. ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡ್ ಬಂದಾಗಂತೂ 2 ಕಣ್ಣು ಸಾಲಿಲ್ಲ, ಬಹಳ ಸಂತೋಷ ಆಯ್ತು. ಅವ್ರಿಗೆ ಕೊಡುವಂತ ಗೌರವ ಸಮಾಜ ಎಲ್ಲ ಕೊಟ್ಟೈತಿ, ಅದು ದುಡಿದು ಪ್ರತಿಫಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಶ್ರದ್ಧೆಯಿಂದ ಅವ್ರಿಗೆ 100 ವಸಂತ ಕಾಲಗಳನ್ನು ಬದುಕಿ ನಮ್ಮ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡಲಿ. ಅದರ ದ್ಯೋತಕವಾಗಿ ನಮ್ಮ ಆಲ್ಮೇಲದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಾರಲ್ಲ, ಅವರು
ದೊಡ್ಡವರಾಗಿಲ್ಲ, ಅದರಿಂದ ಸಾಹಿತ್ಯ ಪರಿಷತ್ ದೊಡ್ಡದಾಗೈತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಳಕ್ ಇಷ್ಟಪಡ್ತೀನಿ. ಇಂಥ ಪ್ರಶಸ್ತಿಗಳು ಅವ್ರಿಗೆ ಬರಲಿ. ಇದು ಅವ್ರ ನೂರಾರು ಕಾಲ ವಸಂತದಂತೆ ಏವ ಜೀವಂತಿ ಸೈವ ಜೀವಂತಿ ಅನ್ನುವ ಹಾಗೆ ಬದುಕಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.